कर्नाटका गुलबर्गा शहर में कलबुर्गी जिला पुलिस कॉन्फ्रेंस हॉल में गुलबर्गा जिला सुपरिटेंडेंट ऑफ पुलिस अदीरू श्रीनिवासलू ने प्रेस कॉन्फ्रेंस करते हुए मीडिया के नुमाइंदों को बताया कि गुलबर्गा सिटी पुलिस ने एक ऐसा गिरोह को पकड़ा है जो सरकारी नौकरियां दिलवाने के नाम पर फर्जी अपॉइंटमेंट्स लेटर दिखाकर बेरोजगार लोगों को लूट रहे थे। इस मामले में गुलबर्गा सिटी पुलिस ने 2 अफराद को गिरफ्तार किया है, जिनके नाम इस तरह हैं: नागेश सन ऑफ लक्ष्मण सुनकान जो मेलगुंदा बी का रहने वाला है और दूसरा अभिषेक सन ऑफ सुभाष मटानी जो बेलगावी ज़िले के सौदाती तालुके होसूर एरिया का रहने वाला है। गुलबर्गा सिटी पुलिस ने आनंद पुजारी ग्राम सेवक डिप्टी कमिश्नर ऑफिस गुलबर्गा के कंप्लेंट के आधार पर 2 टीम तश्कील देकर इन दोनों शातिर मुजरिमों को महाराष्ट्र के शोलापुर से गिरफ्तार किया गया है। गिरफ्तारी के दौरान 2 मोबाइल फ़ोन्स, 2 सिम कार्ड्स, 25,000 नकद रुपयों को पुलिस ने अपने कब्जे में कर लिया है। गुलबर्गा सुपरिटेंडेंट ऑफ पुलिस अदीरू श्रीनिवासलू ने 2 टीम की क़यादत करते हुए इन दोनों धोखेबाजों को गिरफ्तार करने में कामयाबी हासिल की। इस ऑपरेशन को कामयाब करने वाली टीम के पुलिस अफसरान के नाम कुछ इस तरह हैं: श्री बसवेश्वर डीएसपी साइबर क्राइम इकोनॉमिक्स ऑफेंसेस एंड नारकोटिक्स पुलिस स्टेशन, पीएस धंडेकर पुलिस इंस्पेक्टर साइबर क्राइम इकोनॉमिक ऑफेंसेस एंड नारकोटिक्स पुलिस स्टेशन, श्री जगदीश पुलिस इंस्पेक्टर महिला पुलिस स्टेशन गुलबर्गा। इन पुलिस अफसरान की कड़ी मेहनत और मशक्क़त से इन दोनों धोखेबाजों को गिरफ्तार करने में कामयाबी हासिल की है। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ ಪೂಜಾರಿ ಗ್ರಾಮಾಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸಾರಾಂಶ ಏನಂದರೆ ಅಮರ್ದೀಪ್ ತಂದೆ ಶಿವಶರಣಪ್ಪ ಸಿಂಗ್ ಮುದ್ದಳಗ ಕಮಲಾಪುರ ತಾಲೂಕು ಇವರದ್ದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ ಸಿಎನ್ ಪೊಲೀಸ್ ಠಾಣಾ ಅಲ್ಲಿ 2/2025 ಚೀಟಿಂಗ್ ಫೋರ್ಜರಿ ಕೇಸ್ ಮತ್ತು ಐಟಿ ಆಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ. ತದನಂತರ ಈ ಏನೇ ಕೇಸು ಯಾರು ಮಾಡಿದ್ರನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಡಿವೈಎಸ್ಪಿ ಸೆನ್ ಬಸವೇಶ್ವರ ಹೀರ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಲಾಗಿದೆ. ಒಂದು ತಂಡವನ್ನು PI ಸೆನ್ ವನಂಜಕರ್ ಅವರ ನೇತೃತ್ವದಲ್ಲಿ ಮತ್ತು 2ನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ಓಪನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ.
ಇವರಿಬ್ಬರು ಸಾಕಷ್ಟು ಎಫರ್ಟ್ಸ್ ಮಾಡಿದ್ರು. ಈ ನಕಲಿ ಆದೇಶ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟ್ ಅಮರ್ದೀಪ್ ಅನ್ನೋ ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವ್ರ ಮುಖಾಂತರ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಯಾರು ಅನ್ನೋದು ಒಂದು ಚೈನ್ ಲಿಂಕ್ ತನಕ ಒಂದು ಮಾಹಿತಿ ಎಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರುವಂಥ ನಾಗೇಶ್ ತಂದೆ ಲಕ್ಷ್ಮಣ್ ಸೂಚನ್ ಮೇಲ್ಕುಂದ ಅಭಿಗ್ರಾಮ ಕಲಬುರಗಿ, ಪ್ರೆಸೆಂಟ್ ಆಲಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್, ಮತ್ತು ಎರಡನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಇವರು ಸವದತ್ತಿ ತಾಲೂಕು ಸವದತ್ತಿ ಸ್ಟೇಟ್ ಬೆಳಗಾವಿ ಜಿಲ್ಲೆ. ಇವರು ಪ್ರೆಸೆಂಟ್ ಅವರು ಪುಣೆದಲ್ಲೇ ಇರ್ತಾರೆ. ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆರೋಪಿ ಆಗಿರುವಂತಹ ನಗೇಶ್ ಇವರ ಕಡೆ 7 ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ 9 ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇಡ್ 2 ಇಂದ ಗ್ರೇಡ್ 2 ತಹಸೀಲ್ದಾರ್ವರೆಗೂ ವಂಚನೆ ಮಾಡಲಿಕ್ಕೆ 943 ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪ್ರತಿಗಳನ್ನು ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮತ್ತು ಅವರ ಕಡೆಯಿಂದ ನಾವು 7 ಬ್ಯಾಂಕ್ ಆಪರೇಟಿಂಗ್ ಅಕೌಂಟ್ಸು ನಾವು ಅವರ ಕಡೆಯಿಂದ ನಾವು ಪತ್ತೆ ಹಚ್ಚಿದ್ದೇವೆ. ಮತ್ತು 2 ಮೊಬೈಲ್ಗಳು, 2 ಸಿಮ್ ಕಾರ್ಡ್ಸು, ಆಮೇಲೆ 10 ಬಯೋಡೇಟಾ ರೆಸ್ಯೂಮೇಸು ಮತ್ತು 25,000 ಹಣನ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡ್ಕೊಂಡಿದ್ದೇವೆ. ಎರಡನೇ ಆರೋಪಿ ಆಗಿರುವಂಥ ಅಭಿಷೇಕ್, ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವ್ರದ್ದು ಮೇಜರ್ ಅವ್ರ ಕಾಂಟ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಯಾರ್ಯಾರು ಜಾಬ್ ಬೇಕು ಅನ್ನೋದು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಈ ಜಾಬ್ ಕೊಡಿಸ್ತೀವಿ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರ ಕಡೆ ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಅಭಿಷೇಕ್ ಏನಿದೆ ಅದರ ಇವ್ರ ಮೇನ್ ಪಾತ್ರ ಏನಂದರೆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವತ್ತು ಮೇನ್ ಪಾತ್ರ ಆಗಿರುತ್ತದೆ. ಮತ್ತು ಕಸ್ಟಮರ್ ಯಾರು ಇನ್ನೋಸೆಂಟ್ ಪರ್ಸನ್ಸು ಯಾರು ಜಾಬ್ ಬೇಕು ಅನ್ನೋರು ಹುಡುಕೊಂಡು ಕರ್ಕೊಂಡು ಬರೋದು ಪಾತ್ರ ಈ ನಾಗೇಶ್ ಅನ್ನೋದು. ಸೊ ಫಸ್ಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಬೇಕು ಅನ್ನೋದು, ಅವ್ರದ್ದು ಕರ್ಕೊಂಡು ಬಂದು ಅವ್ರಿಗೆ ಯಾವ ಜಾಬ್ ಬೇಕು ಏನು ಬೇಕು ಅನ್ನೋದು ಮಾತಾಡ್ಕೊಂಡು ಅವ್ರ ಹಣ ವಸೂಲಿ ಮಾಡ್ಕೊಂಡು ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರನ್ನ ಕಳಿಸೋದು ನಗೇಶ್ ಪಾತ್ರ. ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳ್ತಾರೆ ಆ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿಸೋ ಜವಾಬ್ದಾರಿ ಅಭಿಷೇಕ್. ಈ ಅಭಿಷೇಕ್ ಕಡೆನೂ ನಾವು ಒಂದು ನಕಲಿ ಆದೇಶ ಪತ್ರಕ್ಕೆ 5,000 ನಗೇಶ್ ಕಡೆಯಿಂದ ತಗೊಳ್ತಿದ್ರಿ ಅಭಿಷೇಕ್ ಅನ್ನೋರು. ಮತ್ತು ಅವರ ಕಡೆ ನಾವು 2 ಮೊಬೈಲ್ಗಳನ್ನು, 11 ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು 22,000 ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಅಭಿಷೇಕ್ ಅನ್ನೋರು ಮೇನ್ WPS ಆಫೀಸ್ ಆ್ಯಪು ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು. WPS ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪ್ರತಿಯನ್ನು ರೆಡಿ ಮಾಡ್ತಿದ್ರು. ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪ್ ಮತ್ತು ಸಿಗ್ನೇಚರ್ ಎಲ್ಲ ಎರಡು ಆ ಸ್ಟ್ಯಾಂಪ್ ಮೇಕರ್ ಆ್ಯಪ್ ಮುಖಾಂತರ ಮಾಡ್ತಿದ್ರು. ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಳಿಸಿದ್ರು. ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಳಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎಂಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ, ಅದು ನಕಲಿ ಆದೇಶ ಪ್ರಧಾನ ಅಂತ ತಿಳ್ಕೊಂಡಿದ ಮೇಲೆ ಮತ್ತೆ ವಾಪಸ್ ಇವರು ಕಾಂಟ್ಯಾಕ್ಟ್ ಮಾಡಲಾಗಿದೆ. ಆ ಸಮಯದಲ್ಲಿ ಕೆಲವೊಂದರಿಗೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವರು ಪದೇ ಕೇಳ್ತಿದ್ದಾಗ ಅವ್ರಿಗೆ ಕೊಟ್ಟಿಲ್ಲ, ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಇವರು ನಕಲಿ ಆದೇಶ ಪತ್ರ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ನನ್ನ ಬಗ್ಗೆ ಏನಾದ್ರು ದೂರು ನೀಡಿದ್ದಲ್ಲಿ ನಿಮ್ಮ ಹೆಸರು ನಾನು ಎದುರಾಗಿ ಸೇರಿಸ್ತೀನಿ ಅಂತ ಹೆದರಿಸಿದ್ರಿಂದ ಅವ್ರು ಯಾರು ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿರುವುದು. ಮೋಸ್ಟ್ಲಿ ಈಗ 11 ಮೆಂಬರ್ಸ್ ಕಡೆಯಿಂದ 14,55,000 ಅವರು ಲಾಸ್ಟ್ ರೀಸೆಂಟ್ 6 ಮಂತ್ಸಲ್ಲಿ 11 ಮೆಂಬರ್ಸ್ ಕಡೆಯಿಂದ 14.55 ಅವರು 7 ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಆಮೇಲೆ ಈಗ ಪ್ರೆಸೆಂಟ್ ಅವರು 19 ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅವರಿಗೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತೀನಿ ಅಂತ 19 ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅವ್ರದ್ದು ಇನ್ನೂ ಪೇಮೆಂಟ್ ಆಗಿರುವುದಿಲ್ಲ. ನಾವು ಎಲ್ಲ ಇಲಾಖೆಗಳಲ್ಲೂ ನೋಡಿದರೆ ಅವರು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿಯೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದ್ರು. ಅದು ಕಂದಾಯ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ರೈಲ್ವೆ ಇಲಾಖೆ, ಅಬಕಾರಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪಂಚಾಯತ್ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ, ಆರೋಗ್ಯ ಇಲಾಖೆ, ಮತ್ತು ತದನಂತರ ಇದು
ಬೇರೆ ರೈಲ್ವೆ ಇಲಾಖೆಗಳಲ್ಲೂ ಇದೆ. ಬಟ್ ಅವ್ರದ್ದು ಬ್ಯಾಕ್ಗ್ರೌಂಡ್ ತಾವೆಲ್ಲ ನೋಡಿದರೆ, ಇವರು ನಾಗೇಶ್ ಅನ್ನೋರು ಫಸ್ಟು ಮೇಲ್ಕುಂದ ಗ್ರಾಮ ಲೀಗ್ ಸೇರಿದವರು. ಈ ಹಿಂದೆನೂ ಅವ್ರದ್ದು ಇಲ್ಲೊಂದು ಶಾಪ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಸಕ್ಸಸ್ ಮ್ಯಾನ್ ಪವರ್ ಅಂತ ಸ್ಟೇಡಿಯಮಲ್ಲಿ ಕಲಬುರಗಿಯಲ್ಲಿ. ಅದು ಅದು ಓಪನ್ ಮಾಡಿ 6 ಮಂತ್ಸ್ಗೆ ಸ್ಟಾಪ್ ಆಗಿದ ಮೇಲೆ ಅವರು ಈ ಕಲಬುರಗಿ ಬಿಟ್ಟು ಸೋಲಾಪುರಕ್ಕೆ ಹೋಗಿದ್ದಾರೆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ. ಆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಸೋಲಾಪುರ ಲಾಡ್ಜಲ್ಲಿ ಇವರು ಅಭಿಷೇಕ್ ಅನ್ನೋರು ಪರಿಚಯ ಆಗ್ತಾರೆ. ಅವರು ತದನಂತರ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಅವರು ಈ ಥರ ಯೋಚನೆ ಮಾಡಿದಾಗ ಈ ಥರ ಮಾಡಬಹುದು ಅನ್ನೋದು ಅವರಿಬ್ಬರ ಮಧ್ಯೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ. ಅಭಿಷೇಕ್ ಅನ್ನೋರು ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ, ಅವರು ITI END ಅಲ್ಲಿ ಓದಿದ್ರು ಮತ್ತು ಡಿಪ್ಲೊಮಾ ಡ್ರಾಪ್ ಔಟ್ ಇದ್ದಾರೆ. ಆ್ಯಂಡ್ ಅವ್ರಿಗೆ ಈ ಆ್ಯಪ್ಸು ಕಂಪ್ಯೂಟರ್ ನಾಲೆಡ್ಜ್ ಭಾಳ ಇದೆ, ಸೊ ನನ್ನ ಕಡೆ ಇದೆ ಅಂತ. ಆವಾಗ ಇವರು ನನ್ನ ಕಡೆ ನಾನು ಕರ್ಕೊಂಡು ಬರ್ತೀನಿ, ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ನಾವು ಹಣ ತಗೋಬಹುದು ಅನ್ನೋದು ಅವರಿಬ್ಬರ ನಡುವೆ ಇಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ. ಆವಾಗಿಂದ ಇವರು ನಾಗೇಶ್ ಅನ್ನೋರು ಬೇರೆ ರೀತಿಯಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ, ಕರ್ಕೊಂಡು ಬರ್ತಿದ್ರು. ತದನಂತರ ಇವರು ಇಟ್ಟಂಗಿ ಬಟ್ಟಿಯಿಂದ ಸೋಲಾಪುರದಿಂದ ಪುಣೆಗೆ ಮತ್ತೆ ಶಿಫ್ಟ್ ಆಗಿದ್ರು. ಅವರು ವಾಸ ಏನು ಮೇನ್ A1 ನಾಗೇಶ್ ಇದ್ದಾಗ ಅವರು ಕಲಬುರಗಿಯಿಂದ ಸೋಲಾಪುರ ಕಡೆ ಹೋಗ್ತಾರೆ, ಇಟ್ಟಂಗಿ ಬಟ್ಟೆ ಕೆಲಸ ಮಾಡಿ ಅಲ್ಲಿಂದ ಪುಣೆಗೆ ಹೋಗಿ ಈಗ ಪ್ರೆಸೆಂಟ್ ವಾಸ ಪುಣೆಯಲ್ಲೇ ಇರ್ತಾರೆ. ಸಿವಿಲಲ್ಲಿ ಏನು ಅಭಿಷೇಕ್ ಏನಿಲ್ಲ, ಅವ್ರು ಬೆಳಗಾವಿಯಿಂದ ಶಿಫ್ಟ್ ಆಗಿ ಅವರು ಪುಣೆಗೆ ಹೋಗ್ತಾರೆ. ಸೊ ಅವರು 6 ತಿಂಗಳು ಸತತವಾಗಿ ಕಳೆದ 6 ತಿಂಗಳಿಂದ ಈ ನೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಇವರು ನಾವು 2 ತಂಡಗಳು ನಾವು ಮೊದಲನೇದಾಗಿ ಪುಣೆಯಲ್ಲಿ ವಾಚ್ ಮಾಡಲಿಕ್ಕೆ ಇಟ್ಟಿದ್ವಿ. ಅವರು ಬಹಳಷ್ಟು ದಿನಗಳಿಂದ ಅವರು ವಾಚಲ್ಲಿ ಇಟ್ಟಿದ್ವಿ. ಎಲ್ಲ ಕಡೆನೂ ಅವರು ಎಲ್ಲಿದ್ದಾರೋ ವಾಸ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಬಹಳಷ್ಟು ದಿನಗಳಾಗಿದೆ. ತದನಂತರ ಅವರು ಏನೂ ಕೆಲಸ ಮಾಡೋದಿಲ್ಲ, ಆಚೆ ಹೋಗೋದು ಬರೋದು ಇಂಥವೆಲ್ಲ ಏನು ಫ್ರಾಡ್ ಮಾಡೋದು, ಆ ದುಡ್ಡು ತೊಗೊಂಡು ಬಂದು ಅವ್ರು ಖರ್ಚು ಮಾಡೋದು, ಅದೆಲ್ಲ ಸಾಲ ಕೊಡೋದು ಡೈಲಿ ರೊಟೀನ್ ಆಗಿಬಿಟ್ಟಿದೆ. ನಮ್ಮ ಟೀಮ್ ಯಾವಾಗ ಪುಣೆಗೆ ಹೋಗಿದ ಮೇಲೆ ಅವರು ಪುಣೆಗೆ ಈ ಥರ ಸಸ್ಪಿಷನ್ ಬಂದಿದ ಮೇಲೆ ಇಮಿಡಿಯೇಟ್ ಆಗಿ ಅವ್ರು ಪುಣೆ ಖಾಲಿ ಮಾಡಿ ಸೋಲಾಪುರಕ್ಕೆ ಅವರು ಶಿಫ್ಟ್ ಆಗಿದ್ರು. ತದನಂತರ ನಮ್ಮ ಟೀಮ್ ಮತ್ತೆ ಪುಣೆಯಿಂದ ನಾವು ಶಿಫ್ಟ್ ಮಾಡಿ ಸೋಲಾಪುರಕ್ಕೆ ಮತ್ತೆ ಸೋಲಾಪುರಲ್ಲಿ ಅವರನ್ನು ಟ್ರ್ಯಾಕ್ ಮಾಡೋದು ಶುರು ಮಾಡಿದ್ಮೇಲೆ ನಾವು ಯಶಸ್ವಿ ಆಗಿದ್ದೇವೆ. ಅವರಿಬ್ಬರನ್ನು ನಾವು ಸೋಲಾಪುರದಲ್ಲಿ ಅರೆಸ್ಟ್ ಮಾಡಿ ಕಲಬುರಗಿ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿ ಅವರ ಕಡೆಯಿಂದ ನಕಲಿ ಆದೇಶ ಪ್ರತಿಗಳು ಏನಿದೆಯೋ ಅದೆಲ್ಲ ನಾವು ಸೀಲ್ ಮಾಡಲಾಗಿದೆ. ಅದು ಸ್ವಲ್ಪ ಡಿಸ್ಪ್ಲೇಗೂ ತಮ್ಮ ಕಡೆ ಮಾಡ್ಬೋದು. ಬಟ್ ಅದೇ ಇಲ್ಲದೆ ಮಾಡಿ ಅವ್ರು ಕಳಿಸ್ತಿದ್ರು. ಅಷ್ಟೊತ್ತೊಳಗೆ ಇವರಿಗೆ ದುಡ್ಡು ಬರ್ತಿತ್ತು. ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಕನ್ಸಲ್ಟ್ ಇಲಾಖೆ ಹೋದ್ಮೇಲೆ ಇಲ್ಲ, ಇದು ಆರ್ಡರ್ ರಿಕ್ರೂಟ್ಮೆಂಟ್ ಏನೂ ಆಗಿಲ್ಲ, ಇದು ಯಾರು ತಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ಮೇಲೆ ಮತ್ತೆ ಅವ್ರು ವಾಪಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಫಸ್ಟ್ ಮೊದಲನೇದಾಗಿ 1-2 ಟೈಮ್ಸ್ ನಾವು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ತದನಂತರ ನೀವು ಜಾಸ್ತಿ ಪ್ರೆಷರ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಾನು ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಏನಂತ ಹೇಳ್ತಾರಂತೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮ್ಮ ಮೇಲೂ ಕೇಸ್ ಆಗುತ್ತೆ, ನಾನು ನಿಮ್ಮ ಹೆಸರೆಲ್ಲ ಹೇಳ್ತೀನಿ, ತಾವೆಲ್ಲ ಭಾಗಿಯಾಗಿದ್ದೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ಮೇಲೆ ಅವ್ರು ಹೆದರ್ಕೊಂಡು ಅದೇ ನಾನು ಹೇಳ್ತದೆ ಮೊಬೈಲಲ್ಲೇ ಮಾಡ್ತೀನಿ. ಮೊಬೈಲಲ್ಲಿ WPS ಆಫೀಸ್ ಸಾಫ್ಟ್ವೇರ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪ್ ಸಿಗ್ನೇಚರ್ ರೆಡಿ ಮಾಡ್ತಿದ್ರು. ಸ್ವತಃ ನಾನೇ ಅವ್ರ ಕಡೆಯಿಂದ ನೋಡಿದಾಗ ನಾನೇ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ವಿತಿನ್ 2 ಮಿನಿಟ್ಸಲ್ಲಿ ಅವರೊಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ಸಿಗ್ನೇಚರ್ ಸೀಲ್ ಆಥರೈಸೇಷನ್ ಅಥೆಂಟಿಕೇಶನ್ ಇಸ್ ಇಂಪಾರ್ಟೆಂಟ್. ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ತಾವು ಏನೇ ಟೈಪ್ ಮಾಡಿದ್ರು ಅದು ಬ್ಲೂ ಕಲರಲ್ಲಿ ಸ್ಟ್ಯಾಂಪ್ ಥರ ಅದು ಪ್ರಿಂಟ್ ಆಗುತ್ತೆ, ಐ ಮೀನ್ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಸಿಗ್ನೇಚರು ಅದರಲ್ಲಿ ಅಟ್ಯಾಚು ಆಗುತ್ತೆ. PDF ಅಲ್ಲಿ ಕನ್ವರ್ಟ್ ಮಾಡಿ ಸಾಫ್ಟ್ ಕಾಪಿ ಕಳಿಸ್ತಿದ್ರು. ನೇಮಕಾತಿ ಆದೇಶ ಅಂದ್ರೆ ಸೆಕ್ರೆಟರಿ ಲೆವೆಲ್ IAS ಆಫೀಸರ್ ಸೈನ್ ಮತ್ತೆ ಸೀಲ್ ಎಲ್ಲ ಬೇಕಾಗಿರುತ್ತೆ. ಸಿಗ್ನೇಚರ್ ಅವ್ರು ರ್ಯಾಂಡಮ್ ಆಗಿ ಮಾಡ್ತಿದ್ರು. ಈಗ ತಮಗೆ ಸ್ಟ್ಯಾಂಪ್ ನೋಡ್ತಾರೆ ಬಿಟ್ಟು ಸಿಗ್ನೇಚರ್ ಯಾರು ನೋಡ್ತಾರೆ? ನೋಡೋದಿಲ್ಲ. ಸ್ಟ್ಯಾಂಪ್ ಅದೆಲ್ಲ ಸಿಗ್ಬೇಕು ಅಂತಂದ್ರೆ ಅವರು ಈ ಆಫ್ಲೈನ್ ಅಲ್ಲಿ ಹಾರ್ಡ್ ಕಾಪಿ ಮೇಲೆ ಸ್ಟ್ಯಾಂಪ್ ಹಾಕ್ತಿರ್ಲಿಲ್ಲ. ಅದರಲ್ಲೇ ಒಂದು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಏನಾಗುತ್ತೆ, ತಾವು ಏನು ಟೈಪ್ ಮಾಡಿದ್ರು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗುತ್ತೆ. ಕನ್ವರ್ಟೆಡ್ ಟು ಸ್ಟ್ಯಾಂಪ್ ಆದಮೇಲೆ ಸ್ಟ್ಯಾಂಪ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಆದಮೇಲೆ ಕಾಪಿ ಪೇಸ್ಟ್ ಸಿಗ್ನೇಚರ್ ಅಂತವೆಲ್ಲ ಇಂಥದ್ದು ರೆಡಿ ಮಾಡಿ ಅವರು
ಸಾಕಷ್ಟು ಜನರಿಗೆ ವಂಚನೆ ಮಾಡಲಿಕ್ಕೆ ಅವರು ರೆಡಿ ಆಗಿದ್ದಾರೆ. ಬಟ್ ಇನ್ನೊಂದು ಏನಂದ್ರೆ ಇದು ಯಾರು ಎಲ್ಲಿನೂ ಒಂದು ಪ್ರಕರಣ ದಾಖಲಾಗಿರುವುದಿಲ್ಲ. ಯಾಕಂದ್ರೆ ಅದು ನಕಲಿ ಆದೇಶ ಪ್ರತಿ ಅಂತ ಗೊತ್ತಾದ್ಮೇಲೆ ಅವರು ನೀವು ಭಾಗಿಯಾಗ್ತೀರಾ ಅಂತ ಹೇಳಿ ಯಾರು ಒಂದಕ್ಕೆ ಬಂದು ಕೇಸು ದಾಖಲಾಗಿರುವುದಿಲ್ಲ. ಅದಕ್ಕೆ ನಾವು ಗೌರ್ಮೆಂಟ್ ಕಚೇರಿ ವತಿಯಿಂದ ದೂರು ದಾಖಲಾಗಿರುತ್ತೆ. ನಾವು ತನಿಖೆ ಮಾಡಿ ಅವರು ಯಾರ್ಯಾರು ಆಗಿರ್ತಾರೆ ಅವರು ಅರೆಸ್ಟ್ ಮಾಡಿದ್ದಾರೆ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veernakapur near Gaushavali Dargah, KGF, Karnataka. Contact details 9483444290 9480107826.